ನಮಸ್ಕಾರ ವೀಕ್ಷಕರೇ. ಬಂಗಾಳದಲ್ಲಿ ಸರ್ಕಾರ ಬದಲಾಗಿ 16 ದಿನ ಕಳೆಯೋದರ ಒಳಗೆ ಮುಂದಿನ ಅವಧಿಗೂ ಬಿಜೆಪಿ ಗ್ಯಾರಂಟಿ ಅನ್ನೋ ರೇಂಜ್ನಲ್ಲಿ ಸುವೇಂದು ಕ್ರಾಂತಿ ಮುಂದುವರೆದಿದೆ. ಪ್ರತಿದಿನ ಒಂದಲ್ಲ ಒಂದು ಕ್ರಾಂತಿಯ ಅಪ್ಡೇಟ್ಗಳು ಬರ್ತಾ ಇರೋ ಹೊತ್ತಲ್ಲಿ ಈಗ ಅಕ್ರಮ ವಲಸಿಗರನ್ನ ಪರ್ಮನೆಂಟ್ ಆಗಿ ಆಚೆ ಹಾಕೋದಕ್ಕೆ ಹೊಸ ಫಾರ್ಮುಲಾ ಅನೌನ್ಸ್ ಮಾಡಿದ್ದಾರೆ. ಡಿಡಿಡಿ ಅನ್ನೋ ಫಾರ್ಮುಲಾ ಹಲವು ಸಂದರ್ಭಗಳಲ್ಲಿ ಮೋದಿ ಸರ್ಕಾರದಿಂದ ಬಳಕೆಯಾಗಿದೆ. ಈಗ ಸುವೇಂದು ಆಡಳಿತಾವಧಿಯಲ್ಲಿ ಮತ್ತೆ ಇಂಪ್ಯಾಕ್ಟ್ ಮಾಡೋದಕ್ಕೆ ಬರ್ತಾ ಇದೆ. ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಈ ಬಾರಿ ಅಕ್ರಮ ವಲಸಿಗರ ವಿಚಾರದಲ್ಲಿ ಬಿಎಸ್ಎಫ್ ಪ್ರಮುಖ ಪಾತ್ರವನ್ನ ವಹಿಸಲಿದೆ ಅನ್ನೋದು. ಇದು ಹೇಗೆ ನಡೆಯಲಿದೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದರ ಮಧ್ಯೆ ಫಾಲ್ಟಾ ಎಲೆಕ್ಷನ್ ನಡೀತಾ ಇದೆ. ಇನ್ನೊಂದು ದಿಕ್ಕಲ್ಲಿ ಅಧಿಕಾರ ಕಳ್ಕೊಂಡಿರೋ ಮಮತಾ ಬ್ಯಾನರ್ಜಿ ಹಾಗೂ ಅಳಿಯ ಅಭಿಷೇಕ್ ಬ್ಯಾನರ್ಜಿ ಬಿಜೆಪಿ ವಿರುದ್ಧ ಆಕ್ರೋಶವನ್ನ ಮುಂದುವರಿಸಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಪಶ್ಚಿಮ ಬಂಗಾಳ ರಾಜಕೀಯವಾಗಿ ಹಾಗೂ ಆರ್ಥಿಕವಾಗಿ ಹಾದಿ ತಪ್ಪಿ 4-5 ದಶಕಗಳೇ ಕಳೆದಿವೆ. ಇದರಲ್ಲಿ ಎಲ್ಲಾ ತಪ್ಪುಗಳು ಮಮತಾ ಸರ್ಕಾರದ ಕಡೆಯಿಂದಲೇ ಆಗದೇ ಇದ್ರೂ ಆಗಿರೋ ತಪ್ಪುಗಳನ್ನ ಇನ್ನಷ್ಟು ಹೆಚ್ಚಿಸಿರುವ ಹಾಗೂ ಹಳೆಯ ತಪ್ಪುಗಳನ್ನ ಸರಿ ಮಾಡದೇ ಇರೋ ಆರೋಪ ಇದ್ದೇ ಇದೆ. ಸಡನ್ ಆಗಿ ಈಗ ಅಧಿಕಾರ ಚೇಂಜ್ ಆಯ್ತು ಅಂದ ತಕ್ಷಣ ಗೆದ್ದವರು ತೀರಾ ಖುಷಿ ಪಡೋ ಅವಶ್ಯಕತೆ ಇರೋದಿಲ್ಲ. ಕಾರಣ ಏನಂದ್ರೆ 50 ವರ್ಷಗಳ ನೋವು, ಸಮಸ್ಯೆ, ಫ್ರಸ್ಟ್ರೇಷನ್ ಎಲ್ಲವೂ ಸೇರಿಸಿ ಗೆಲುವು ಕೊಟ್ಟಿದ್ದಾರೆ. ಅದರಿಂದ ನಿರೀಕ್ಷೆಗಳು ಬೆಟ್ಟದಷ್ಟಿರುತ್ತೆ. ಅದನ್ನ ಮಾಡ್ತೀವಿ, ಇದನ್ನ ಮಾಡ್ತೀವಿ ಅಂತ ಹೇಳಿ ಎಸ್ಕೇಪ್ ಆದ್ರೆ ಮುಂದಿನ ಬಾರಿ ಅಧಿಕಾರ ಸಿಕ್ಕೋದಿಲ್ಲ. ನಮ್ಮನ್ನ ನಂಬಿ ಅಧಿಕಾರ ಕೊಟ್ಟಿದ್ದೀರಿ, ನಿಮ್ಮ ನಿರೀಕ್ಷೆಗಳನ್ನ ಖಂಡಿತ ಈಡೇರಿಸ್ತೀವಿ ಅನ್ನೋ ಭರವಸೆಗೆ ಕಟಿಬದ್ಧರಾಗಿರೋ ಸುವೇಂದು ಅಧಿಕಾರಿ ಈಗ ಮತ್ತೊಂದು ಖಡಕ್ ನಿರ್ಧಾರದ ಮೂಲಕ ಬಂಗಾಳ ಜನರ ಸಂತಸವನ್ನ ಹೆಚ್ಚಿಸ್ತಾ ಇದ್ದಾರೆ. ಅದು ಅಕ್ರಮ ವಲಸಿಗರ ನಿರ್ಮೂಲನೆಗೆ ಸರ್ಕಾರ ಅನುಸರಿಸ್ತಾ ಇರೋ ನೀತಿ. ಡಿಡಿಡಿ ಅಂದ್ರೆ ಡಿಟೆಕ್ಟ್, ಡಿಲೀಟ್ ಹಾಗೂ ಡಿಪೋರ್ಟ್ ಮೂಲಕ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕೊಡೋದಾಗಿ ಸುವೇಂದು ಪ್ರಾಮಿಸ್ ಮಾಡಿದ್ದಾರೆ. ಆಲ್ರೆಡಿ ಇದು ಜಾರಿಗೆ ಬಂದಿದ್ದು ಸುವೇಂದು ಘೋಷಣೆ ಮಾಡಿದ ನಿಮಿಷದಿಂದಲೇ ಕೆಲಸಗಳು ಶುರುವಾಗಿವೆ. ಈಗಾಗಲೇ ಇದಕ್ಕೆ ಒಂದಷ್ಟು ಗೈಡ್ ಲೈನ್ ಗಳನ್ನ ಕೊಟ್ಟಿದ್ದಾರೆ. ಅದೇನೆಂದ್ರೆ ಯಾರೆಲ್ಲ ಸಿಎಎ ನಿಯಮಗಳ ಅಡಿಯಲ್ಲಿ ಬರ್ತಾರೋ ಅವರನ್ನ ಹೊರತುಪಡಿಸಿ ಬಾಕಿ ಉಳಿದವರನ್ನ ಅಕ್ರಮ ವಲಸಿಗರು ಅಂತ ನಿರ್ಧಾರ ಮಾಡಲಾಗುತ್ತೆ. ಈ ಪ್ರಕ್ರಿಯೆಗೆ ಭಾರತದ ಪ್ರಜೆ ಎನಿಸ್ಕೊಳ್ಳೋದಕ್ಕೆ ಬೇಕಾದ ಎಲ್ಲಾ ಪ್ರೂಫ್ಗಳು ಇದೆಯಾ ಇಲ್ವಾ ಅನ್ನೋದನ್ನ ವೆರಿಫೈ ಮಾಡೋದರ ಜೊತೆಗೆ ಎಲ್ಲಾ ಪ್ರೂಫ್ ಇರುವ ವ್ಯಕ್ತಿಯ ವಂಶ ವೃಕ್ಷವನ್ನು ಕೂಡ ಚೆಕ್ ಮಾಡಲಾಗುತ್ತೆ. ಎಷ್ಟು ವರ್ಷಗಳಿಂದ ಭಾರತದಲ್ಲಿದ್ದಾರೆ, ಕುಟುಂಬದಲ್ಲಿ ಈ ವ್ಯಕ್ತಿಯೇ ಮೊದಲ ಅಥವಾ ತಂದೆ ತಾತಂದಿರ ಕಾಲದಿಂದಲೂ ಭಾರತದ ನಿವಾಸಿಗಳ, ಹೀಗೆ ಎಲ್ಲಾ ಆಯಾಮದಲ್ಲೂ ಚೆಕ್ ಮಾಡಿದ ಬಳಿಕವೇ ಪೌರತ್ವವನ್ನ ನಿರ್ಧಾರ ಮಾಡಲಾಗುತ್ತೆ. ಡಿಟೆಕ್ಟ್, ಡಿಲೀಟ್ ಹಾಗೂ ಡಿಪೋರ್ಟ್ ಈ ಪ್ರಕ್ರಿಯೆ ನಡೆಸೋದು ಯಾರು ಅಂತ ನೋಡಿದ್ರೆ ರಾಜ್ಯ ಪೊಲೀಸ್ ಇಲಾಖೆ ಹೆಗಲಿಗೆ ಈ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಬಂಗಾಳದ ಮೂಲಕ ಇಡೀ ದೇಶವನ್ನ ಅಕ್ರಮ ಬಾಂಗ್ಲಾ ವಲಸಿಗರು ಪಸರಿಸಿದ್ದಾರೆ. ಆದ್ರೆ ಬಂಗಾಳದಲ್ಲಿ ಇಷ್ಟು ವರ್ಷಗಳ ಕಾಲ ಅವರಿಗೆ ಎಲ್ಲಾ ಫೆಸಿಲಿಟಿ ಸಿಗ್ತಾ ಇದ್ದಿದ್ರಿಂದ ಹೆಚ್ಚಿನ ಸಂಖ್ಯೆಯ ಅಕ್ರಮ ವಲಸಿಗರು ಇಲ್ಲೇ ಇರ್ತಾರೆ ಅನ್ನೋ ಅಂದಾಜಿದೆ. ಅದರಿಂದ ಜಿಲ್ಲಾವಾರು ತಂಡಗಳನ್ನ ಮಾಡಿಕೊಂಡು ಮೊದಲಿಗೆ ಡಿಟೆಕ್ಟ್ ಅರ್ಥಾತ್ ಪತ್ತೆ ಹಚ್ಚೋ ಕೆಲಸಗಳು ಆಗುತ್ತೆ. ಈ ಹೊತ್ತಲ್ಲಿ ಬಂಗಾಳ ಹಾಗೂ ಬಾಂಗ್ಲಾ ಗಡಿ ಪ್ರದೇಶಗಳಲ್ಲಿ ಹೆಚ್ಚಿನ ಗಮನವನ್ನು ಹರಿಸಲಾಗುತ್ತೆ. ಬಹಳ ಕೇರ್ಫುಲ್ ಆಗಿ ಡಾಕ್ಯುಮೆಂಟ್ ಗಳ ವೆರಿಫೈ ಮಾಡಲಾಗುತ್ತೆ. ಇದರ ನಂತರ ಸೆಕೆಂಡ್ ಸ್ಟೆಪ್ ಅಂದ್ರೆ ಡಿಲೀಷನ್. ಯಾರೆಲ್ಲ ಒರಿಜಿನಲ್ ಭಾರತೀಯರು ಅಲ್ಲ ಅನ್ನೋದು ಕ್ಲಿಯರ್ ಆಗ್ತಾ ಇದ್ದಂತೆ ಅವರ ಹೆಸರಲ್ಲಿರೋ ಎಲ್ಲಾ ಡಾಕ್ಯುಮೆಂಟ್ ಗಳನ್ನ ಡಿಲೀಟ್ ಮಾಡಲಾಗುತ್ತೆ. ಇದರ ನಂತರ ಡಿಪೋರ್ಷನ್ ಅಂದ್ರೆ ಆಚೆ ಕಳಿಸೋದು. ಇದಕ್ಕೂ ಮುನ್ನ ಸ್ಟೇಟ್ ಪೊಲೀಸ್ ಅಕ್ರಮ ನಿವಾಸಿಗಳನ್ನ ಬಿಎಸ್ಎಫ್ ಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಈಗ ಬಿಎಸ್ಎಫ್ ಏನ್ ಮಾಡ್ತಾರೆ, ಗೇಟ್ ತೆಗೆದು ಆಚೆ ಬಿಡೋದು ಅಷ್ಟೇನಾ ಅನ್ನೋ ಪ್ರಶ್ನೆ ಬರ್ಬೋದು. ಆದ್ರೆ ಅಲ್ಲೂ ಕೂಡ ಒಂದಷ್ಟು ಪ್ರೊಸೀಜರ್ಗಳು ಇರೋ ಸಾಧ್ಯತೆ ಇದೆ. ಅದೇನಂದ್ರೆ ಕಳೆದ ಕೆಲ ತಿಂಗಳುಗಳ ಹಿಂದೆ ಬಂಗಾಳ ಹಾಗೂ ಬಾಂಗ್ಲಾದೇಶ ಗಡಿಯಲ್ಲಿ ಎಐ ಪವರ್ಡ್ ಸ್ಕ್ಯಾನರ್ ಗಳನ್ನ ಹಾಕಿಸಿದ್ದಾರೆ ಅನ್ನೋ ಸುದ್ದಿಯನ್ನು ನೋಡಿರ್ತೀರಾ. ಆ ಸ್ಕ್ಯಾನರ್ ಗಳ ಉದ್ದೇಶವೇ ಗಡಿ ದಾಟಿ ಬರುವವರು ಹಾಗೆ ಹೋಗುವವರ ಮಾಹಿತಿಯನ್ನ ಪಡೆಯೋದು. ಅವರ ಫಿಂಗರ್ ಪ್ರಿಂಟ್ ಸೇರಿದಂತೆ ಹಲವು ಪ್ರೂಫ್ ಗಳನ್ನ ಪಡಿತಾರೆ. ಈ ಹಿಂದೆ ಪದೇ ಪದೇ ಗಡಿ ದಾಟಿ ಹೋಗುವ ಕೆಲಸಗಳು ಹಲವರಿಂದ ಆಗ್ತಾ ಇದೆ. ಇನ್ನು ಮುಂದೆ ಗಡಿಯಲ್ಲಿ ಯಾರಾದ್ರೂ ಸಿಕ್ಕಿ ಬಿದ್ರೆ ಈ ಸ್ಕ್ಯಾನರ್ ಗಳ ಮೂಲಕ ಆತನ ಟ್ರಾವೆಲ್ ಹಿಸ್ಟರಿಯನ್ನ ಪಡಿತಾರೆ. ಮುಂಚೆ ಬಂದಿದ್ನ, ಯಾವ್ದಾದ್ರು ಕ್ರಿಮಿನಲ್ ಕೇಸ್ಗಳಲ್ಲಿ ಭಾಗಿಯಾಗಿದ್ನ, ಆತನ ಮೇಲೆ ಭಾರತದಲ್ಲಿ ಯಾವ್ದಾದ್ರು ಕೇಸ್ಗಳು ದಾಖಲಾಗಿದೆಯಾ, ಹೀಗೆ ಎಲ್ಲಾ ಮಾಹಿತಿಗಳು ಕೂಡ ಬಿಎಸ್ಎಫ್ ಗೆ ತಿಳಿಯುತ್ತೆ. ನಂತರದಲ್ಲಿ ಅವರನ್ನ ಬಾಂಗ್ಲಾ ಅಂಗಳಕ್ಕೆ ಬಿಟ್ಟು ಕಳಿಸ್ಬೇಕಾ ಅಥವಾ ಬೇರೆ ಆಕ್ಷನ್ ತೆಗೆದುಕೊಳ್ಬೇಕಾ ಅನ್ನೋ ನಿರ್ಧಾರವನ್ನ ಮಾಡ್ತಾರೆ. ಇನ್ನು ಮೊದಲ ದಿನವೇ ಫೆನ್ಸಿಂಗ್ ಗೆ ಜಾಗವನ್ನ ಹ್ಯಾಂಡ್ ಓವರ್ ಮಾಡಲಾಗಿದೆ ಅನ್ನೋದನ್ನ ನೋಡಿರ್ತೀರಿ. ಈಗ ಅಲ್ಲಿ ಫೆನ್ಸಿಂಗ್ ಕೆಲಸಗಳು ಕೂಡ ಶುರುವಾಗಿದೆ. ಜಲ್ಪೈಗುರಿ ಸೇರಿದಂತೆ ಹಲವು ಗಡಿ ಭಾಗಗಳಲ್ಲಿ ಸರ್ವೆ ನಡೀತಾ ಇದ್ದು ಆಯ್ದ ಪಾಯಿಂಟ್ಗಳಲ್ಲಿ ಪಿಲ್ಲರ್ ಹಾಕೋ ಕೆಲಸ ಶುರುವಾಗಿದೆ. ಪೂರ್ವ ಪರ, ಚಾಂಗ್ರಬಂದ ಸೇರಿ ಹಲವು ಪ್ರದೇಶಗಳಲ್ಲಿ ಹಲವು ವರ್ಷಗಳಿಂದ ಗಡಿ ರೇಖೆಯೇ ಇಲ್ಲ. ಬಾಂಗ್ಲಾ ಯಾವುದು, ಭಾರತ ಯಾವುದು ಅನ್ನೋದೇ ಗೊತ್ತಾಗದ ರೀತಿ ಇದೆ. ಇದೆಲ್ಲವನ್ನ ಪಾಯಿಂಟ್ ಮಾಡಿಕೊಂಡು ಪಿಲ್ಲರ್ ಹಾಕಿಸ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಮುಳ್ಳು ತಂತಿಗಳನ್ನ ಹಾಕಿ ಗಡಿಯನ್ನ ಕ್ಲೋಸ್ ಮಾಡಲಾಗುತ್ತೆ.
ನಂತರದಲ್ಲಿ BSF ಯೋಧರು ಆಯ್ದ ಕಡೆಗಳಲ್ಲಿ ಕಾವಲಿಗೆ ನಿಲ್ತಾರೆ. ಇಷ್ಟೆಲ್ಲ ಕೆಲಸಗಳು ಬಾಕಿ ಇದ್ರೂ ಮಮತಾ ಬ್ಯಾನರ್ಜಿ ಯಾವುದನ್ನು ಮಾಡೋದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಇದರಿಂದ ಕಂಗೆಟ್ಟಿದ್ದ ಅಮಿತ್ ಶಾ ಬೇರೆ ರೀತಿ ಯೋಚಿಸಿ ಗಡಿ ಭಾಗದಲ್ಲಿರೋ ನದಿಗಳಿಗೆ ಮೊಸಳೆ ಹಾಗೂ ವಿಷ ಸರ್ಪವನ್ನ ಬಿಡೋದಕ್ಕೂ ಆರ್ಡರ್ ಕೊಟ್ಟಿದ್ರು. ಆ ರೀತಿಯಲ್ಲಾದ್ರೂ ಅಕ್ರಮ ವಲಸೆ ಸ್ಟಾಪ್ ಆಗ್ಲಿ ಅಂತ ಈಗ ಅಧಿಕೃತವಾಗಿ ಕೆಲಸಗಳು ನಡೀತಾ ಇದೆ. ಇನ್ನು ಈ ರೀತಿ ವ್ಯವಸ್ಥಿತ ಅಕ್ರಮ ವಲಸಿಗರನ್ನ ಆಚೆ ಹಾಕೋದರ ಹಿಂದೆ TMCಗೆ ರಾಜಕೀಯ ಹೊಡೆತ ಕೂಡ ಬೀಳೋ ಸಾಧ್ಯತೆ ಇದೆ. ಅದೇನಂದ್ರೆ ಈ ಬಾರಿ SIR ವೇಳೆ ಸುಮಾರು 91 ಲಕ್ಷಕ್ಕೂ ಅಧಿಕ ನಕಲಿ ವೋಟ್ಗಳನ್ನ ಡಿಲೀಟ್ ಮಾಡಿದ್ದು ಒಂದು ಕಡೆ ಆದ್ರೆ, ಸರಿಯಾದ ದಾಖಲೆ ನೀಡದ ಎಷ್ಟೋ ಲಕ್ಷ ಜನರಿಗೆ ಕೋರ್ಟ್ ವೋಟಿಂಗ್ಗೆ ಅವಕಾಶವನ್ನ ಕೊಟ್ಟಿರಲಿಲ್ಲ. ಇವರೆಲ್ಲ ಯಾರು ಅನ್ನೋದರ ಪತ್ತೆ ಮುಖ್ಯವಾಗುತ್ತೆ. ಯಾಕೆ ಇವರ ಬಳಿ ಉಳಿದ ಜನರ ಹತ್ತಿರ ಇರೋ ದಾಖಲೆಗಳು ಇಲ್ಲ ಅನ್ನೋದನ್ನ ತಿಳಿದುಕೊಳ್ಳೋದು ಮುಖ್ಯ ಆಗುತ್ತೆ. ಒಂದು ವೇಳೆ ದಾಖಲೆ ಸಿಗದೇ ಇರೋದರ ಹಿಂದೆ ಜೆನ್ಯೂನ್ ರೀಸನ್ ಇತ್ತು ಅಂದ್ರೆ ದಾಖಲೆಗಳನ್ನ ನೀಡಿ ಅವರನ್ನ ಉಳಿಸಿಕೊಳ್ಳಬಹುದು. ಇಲ್ಲ ಅಂದ್ರೆ ಊರಿಗೆ ಜನರು ಅಲ್ಲ, ಸ್ಮಶಾನಕ್ಕೆ ಹೆಣವೂ ಅಲ್ಲ ಅನ್ನೋ ಹಾಗೆ ಭಾರತೀಯರಿಗೆ ಸೇರಬೇಕಾದ ಸೌಲಭ್ಯಗಳು ಇವರಿಗೂ ಸಿಗ್ತಾ ಇದೆ, ಆದ್ರೆ ಇವರು ನಮ್ಮ ಪ್ರಜೆ ಅಲ್ಲ ಅನ್ನೋ ಪರಿಸ್ಥಿತಿ ಬರ್ಬೋದು. ಇವರ ಬಗ್ಗೆ ಇತ್ಯರ್ಥ ಆಗದೇ ಇದ್ರೆ TMC ಇವರನ್ನೇ ಮುಂದಿಟ್ಕೊಂಡು ರಾಜಕೀಯ ಮಾಡೋ ಸಾಧ್ಯತೆ ಕೂಡ ಇರುತ್ತೆ. ಆದ್ರಿಂದ ಅದಕ್ಕೆ ಬ್ರೇಕ್ ಹಾಕೋ ಕೆಲಸಗಳಾಗ್ತಾ ಇದೆ. ಇನ್ನು ಬಂಗಾಳದ 2ನೇ ಹಂತದ ವೋಟಿಂಗ್ ವೇಳೆ ಗಲಾಟೆ ಗದ್ದಲ ಆಗಿದ್ದ ಕಾರಣ ಮುಂದೂಡಲ್ಪಟ್ಟಿದ್ದ ಫಾಲ್ಟಾದ ಎಲೆಕ್ಷನ್ ಇವತ್ತು ನಡೀತಾ ಇದೆ. ಅತ್ಯಂತ ಶಾಂತಿಯುತವಾಗಿ ಎಲೆಕ್ಷನ್ ನಡೀತಾ ಇರೋದನ್ನ ನೋಡಿ ಅಲ್ಲಿನ ಜನರು ಖುಷಿಯಾಗಿದ್ದಾರೆ ಹಾಗೂ ಉತ್ಸಾಹದಿಂದ ಬಂದು ವೋಟ್ ಹಾಕ್ತಾ ಇದ್ದಾರೆ. ಫಾಲ್ಟಾದಲ್ಲಿ ಬಿಜೆಪಿ ಗೆಲ್ಲೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಯಾಕಂದ್ರೆ ಕೊನೆ ಗಳಿಗೆಯಲ್ಲಿ ಅಭ್ಯರ್ಥಿ ಜಹಾಂಗೀರ್ ಚುನಾವಣೆಯಿಂದ ಹಿಂದೆ ಸರಿದಿದ್ದಾರೆ. ಈ ಹಿಂದಿನ ಸಂಚಿಕೆಯೊಂದರಲ್ಲಿ ನಾಮಪತ್ರ ಹಿಂದೆ ಪಡೆದಿದ್ದಾರೆ ಅನ್ನೋದನ್ನ ಹೇಳಿದ್ವಿ. ಅದಕ್ಕೆ ನಮ್ಮದೇ ಕೆಲ ವೀಕ್ಷಕರಿಂದ ತೀವ್ರ ಆಕ್ಷೇಪ ಕೂಡ ವ್ಯಕ್ತವಾಗಿತ್ತು. ನಾಮಪತ್ರ ಹಿಂಪಡೆಯೋ ಸಮಯ ಮುಗಿದಿದೆ, ಚುನಾವಣೆ ರೂಲ್ಸ್ ಗೊತ್ತಿಲ್ವಾ ಅನ್ನೋ ಪ್ರಶ್ನೆಯನ್ನ ಕೇಳಿದ್ರಿ. ಆದ್ರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಜಹಾಂಗೀರ್ ಕೂಡ ನನ್ನ ನಾಮಪತ್ರವನ್ನ ಹಿಂದೆ ಪಡೀತಾ ಇದ್ದೀನಿ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಆದ್ರೆ ಟೆಕ್ನಿಕಲ್ ಆಗಿ ಇದು ನಾಮಪತ್ರ ಹಿಂಪಡೆದಿದ್ದೋ ಅಥವಾ ಹಿಂದೆ ಸರಿದಿದ್ದೋ ಅನ್ನೋದು ಸೆಕೆಂಡ್ರಿ. ಆದ್ರೆ ಚುನಾವಣೆಗೂ ಮುನ್ನವೇ ನಾನು ಆಟಕ್ಕಿಲ್ಲ ಅಂತ ಹೇಳೋ ಮೂಲಕ ಸೋಲನ್ನು ಒಪ್ಪಿಕೊಂಡಿರೋದಂತೂ ನಿಜ. ಕಾರಣ ಯಾರೆಲ್ಲ ಅವರ ಬೆನ್ನಿಗೆ ನಿಂತು ಬೂತ್ ಕಬ್ಜಾ ಮಾಡಿ ಜನರನ್ನ ಹೆದರಿಸಿ ಗೆಲ್ಲಿಸ್ತಾ ಇದ್ರೋ ಅವರೆಲ್ಲ ಈಗ ಖಾಕಿ ವಶದಲ್ಲಿದ್ದಾರೆ. ಹೀಗಿರುವಾಗ ಹೀನಾಯ ಸೋಲಾಗಿ ತಲೆ ತಗ್ಗಿಸೋ ಪರಿಸ್ಥಿತಿ ಬರೋ ಮುನ್ನ ನಮ್ಮ CM ಮೇಲೆ ನನಗೆ ನಂಬಿಕೆ ಇದೆ, ಫಾಲ್ಟಾ ಅಭಿವೃದ್ಧಿಯೇ ನನಗೆ ಮುಖ್ಯ ಅಂತ ಹೇಳಿ ಸಿಲ್ಲಿ ರೀಸನ್ ಕೊಟ್ಟು ಎಸ್ಕೇಪ್ ಆಗಿದ್ದಾರೆ. ಇನ್ನೊಂದೆಡೆ ಮಾಜಿ CM ಮಮತಾ ಬ್ಯಾನರ್ಜಿ ಗುಟುರು ಹಾಕೋದನ್ನ ಮುಂದುವರಿಸಿದ್ದು, ಮುಂದಿನ ದಿನಗಳಲ್ಲಿ ದಿಲ್ಲಿಯಲ್ಲಿ ಬಿಜೆಪಿ ನಿರ್ಮೂಲನೆ ಆಗುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಕಾಳಿಘಾಟ್ನಲ್ಲಿ ಪಕ್ಷದ ನಾಯಕರ ಜೊತೆ ಮೀಟಿಂಗ್ ಮಾಡುವಾಗ ಈ ಮಾತನ್ನ ಹೇಳಿದ್ದಾರೆ. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ದಿಲ್ಲಿ ಕತೆ ಹೇಗಿರ್ಲಿ, ಮೊದಲು ನಿಮ್ಮ ಗಲ್ಲಿಯಲ್ಲೂ ಬಿಜೆಪಿ ನಿರ್ಮೂಲನೆ ಸಾಧ್ಯನಾ ಅನ್ನೋದನ್ನ ವಿಮರ್ಶೆ ಮಾಡ್ಕೊಳ್ಳಿ ಅಂತ ಜನರು ಹೇಳ್ತಾ ಇದ್ದಾರೆ. ಒಟ್ನಲ್ಲಿ ಸುವೇಂದು ಹೋಗ್ತಾ ಇರೋ ಸ್ಪೀಡ್ ನೋಡಿದರೆ ಮುಂದಿನ 2 ವರ್ಷಗಳಲ್ಲೇ ಬಂಗಾಳದ ಬದಲಾವಣೆ ದೊಡ್ಡ ಮಟ್ಟದಲ್ಲಿ ಜನರಿಗೆ ಕಾಣಿಸೋ ಸಾಧ್ಯತೆ ಇದೆ. ಆದರೆ ಎಲ್ಲವೂ ಸರಿ ಹೋಗ್ಬೇಕು ಅಂದ್ರೆ ಅದಕ್ಕೆ ನಿರ್ದಿಷ್ಟ ಸಮಯ ಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಅದೆಲ್ಲವೂ ನೆರವೇರುತ್ತೆ ಅನ್ನೋ ಭರವಸೆ ಮೂಡಿಸೋದ್ರಲ್ಲಿ ಸುವೇಂದು ಗೆದ್ರೆ ಬಂಗಾಳ ಬಿಜೆಪಿ ಭದ್ರಕೋಟೆ ಆಗೋದ್ರಲ್ಲಿ ಅನುಮಾನ ಇಲ್ಲ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.